ಮೂವಿ ಸ್ಟಾರ್ಟ್ ಆಗುತ್ತೆ ರಣವಿಜಯ್ ಅನ್ನುವ ಸ್ಕೂಲ್ ಹುಡುಗನಿಂದ. ಅವತ್ತು ಸ್ಕೂಲ್ ನಲ್ಲಿ ನಾನು ಮನೆಗೆ ಬೇಗ ಹೋಗ್ಬೇಕು ಅಂತ ಈ ಹುಡುಗ ಹೇಳಿದ್ರೆ ಅವ್ರ ಟೀಚರ್ ಅಮ್ಮ ಸ್ಕೂಲ್ ಕೇಳೋದ್ ಬಿಟ್ಟು ಮನೆಗ್ ಬೇಗ ಹೋಗ್ತೀಯಾ ಅಂತ ಸ್ಕೇಲ್ ತಗೊಂಡು ಒಂದ್ 4 ಏಟ್ ಕೊಟ್ಟು ಎಲ್ರು ಮುಂದೆ ಕಿವಿ ಹಿಡ್ಕೊಂಡು ನಿಂತ್ಕೋ ಅಂತ ಹೇಳ್ತಾರೆ. ರಣವೀರ್ ಕೇರ್ ಮಾಡೋದಿಲ್ಲ, ಸರಿ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಮಾಡ್ತಾರೆ. ಬಟ್ ಸ್ಕೂಲ್ ಬೆಲ್ ಆಗಿದ ತಕ್ಷಣ ಬ್ಯಾಗ್ ಎತ್ಕೊಂಡು ಓಡ್ಬಿಡ್ತಾರೆ. ಇವ್ರಿಗೆ ರೂಪ್ ಅಂಡ್ ರೀತ್ ಅಂತ ಇಬ್ರು ಸಿಸ್ಟರ್ಸ್ ಕೂಡ ಇರ್ತಾರೆ. ಅವ್ರು 3 ಜನನು ಸೇರ್ಕೊಂಡು ಮನೆಗೆ ಓಡೋಡಿ ಹೋಗ್ತಾರೆ. ಯಾಕಂದ್ರೆ ಅವ್ರ ಅಪ್ಪನ ಬರ್ತ್ಡೇ ಇವತ್ತು. ಅವ್ರ ಅಪ್ಪನ ಹೆಸರು ಬಲ್ಬೀರ್ ಸಿಂಗ್ ಅಂತ. ಈತ ಸಿಕ್ಕಾಪಟ್ಟೆ ದೊಡ್ಡ ಫೇಮಸ್ ಬಿಸ್ನೆಸ್ ಮನ್. ಇವ್ರ ಕಂಪನಿ ಹೆಸರು ಸ್ವಸ್ತಿಕ್ ಅಂತ. ಮಕ್ಕಳು ಮನೆಗೆ ಬಂದಿದ್ದಾರೆ, ಬಟ್ ಅಪ್ಪ ಮನೆಯಲ್ಲಿಲ್ಲ. ರಣವೀರ್ಗೆ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ಅಪ್ಪನ್ಗೆ ವಿಶ್ ಮಾಡೋಕೋಸ್ಕರ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಫ್ಯಾಕ್ಟ್ರಿನಲ್ಲೂ ಅಪ್ಪ ಇಲ್ಲ, ಕೆಲಸದ ಮೇಲೆ ಎಲ್ಲೋ ಹೋಗ್ಬಿಟ್ಟವ್ರೆ. ಸರಿ ಅಂತ ವಾಪಸ್ ಮನೆಗೆ ಬರ್ತಾರೆ. ರಾತ್ರಿ 10 ಗಂಟೆ ಆಗಿದೆ. ರಣವೀರ್ ವಾಪಸ್ ಮನೆಗೆ ಬಂದಾಗ ಅವರ ಹೆಂಡತಿ ಹೇಳ್ತಾರೆ, ನಿನ್ಗೋಸ್ಕರ ನಿನ್ನ ಮಗ ಬೆಳಗ್ಗೆಯಿಂದ ವೇಟ್ ಮಾಡ್ತಿದ್ದ ಅಂತ. ಏನ್ ಮಾಡ್ತಾವ್ ಮಗ ಅಂತ ಮಗನ್ ರೂಮ್ಗೆ ಹೋಗ್ತಾರೆ ರಣವೀರ್. ಬಟ್ ಮಗ ಮಲ್ಕೊಂಡ್ಬಿಟ್ಟವನೇ. ಅವನ ಕೈನಲ್ಲಿ ಒಂದು ಲೆಟರ್ ಇದೆ. ನೆಕ್ಸ್ಟ್ ಜನ್ಮದಲ್ಲಿ ನೀನ್ ನನ್ಗೆ ಮಗ ಹುಟ್ಟಪ್ಪ, ನಾನ್ ನಿನ್ಗೆ ಅಪ್ಪನಾಗಿ ಹುಡ್ತೀನಿ, ಆಗ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತ ನಿನ್ ಗೊತ್ತಾಗುತ್ತೆ ಅಂತ ಲೆಟರ್ ನಲ್ಲಿ ಬರ್ತಿದೆ. ಇದಾಗಿ 25 ವರ್ಷ ಕಳೆಯುತ್ತೆ. ಗೀತಾಂಜಲಿ ಅನ್ನುವ ಒಂದು ಹುಡುಗಿಯ ಮದುವೆಗೆ ಇವರು ಹೋಗಿದ್ದಾರೆ. ಯಾರು? ರಣವಿಜಯ್ ಅವರು. ಗೀತಾಂಜಲಿ ರಣವಿಜಯ್ ಅವರ ಬೆಸ್ಟ್ ಫ್ರೆಂಡ್ ನ ತಂಗಿ. ಈ ಗೀತಾಂಜಲಿ ಮತ್ತೆ ರಣವಿಜಯ್ ಇವರೆಲ್ಲ ಒಂದೇ ಸ್ಕೂಲ್ ನಲ್ಲಿ ಓದ್ತಿರ್ತಾರೆ. ರಣವೀರ್ಗೆ ಗೀತಾಂಜಲಿ ಮೇಲೆ ಲವ್ ಆಗಿದೆ. ಬಟ್ ಗೀತಾಂಜಲಿ ರಣವೀರ್ನ ಅಣ್ಣ ಅಣ್ಣ ಅಂತ ಕರೀತಿರ್ತಾರೆ ಸ್ಕೂಲ್ ನಲ್ಲಿ. ಇವತ್ತು ಮದುವೆ ದಿನನೂ ಕೂಡ ರಣವೀರ್ನ ಅಣ್ಣ ಅಣ್ಣ ಅಂತ ಕರೀತಾವ್ರೆ. ರಣವೀರ್ ರೋಜ್ಗೆ ಎದ್ದು ಬಿಡ್ತಾರೆ. ಸ್ಕೂಲ್ ನಲ್ಲೇನೋ ಅಣ್ಣ ಅಣ್ಣ ಅಂತ ಕರೀತಿದ್ದೆ, ಈಗ್ಲೂ ಅಣ್ಣ ಅಂತ ಕರೀತೀಯ. ಎನಿವೆ ನೀನು ಮದ್ವೆ ಆಗ್ತಾವನಲ್ಲ ಗಂಡ, ಅವನ ಬಗ್ಗೆ ನಿನ್ಗೆ ಏನ್ ಗೊತ್ತು? ಒಂದು ವಾರ ಚಾಟಿಂಗು ಡೇಟಿಂಗು ಮಾಡ್ಬಿಟ್ಟು ಮದ್ವೆ ಆಗಕ್ ರೆಡಿ ಆಗಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನನ್ನಂತ ಆಲ್ಫಾ ಮೇಲ್ ನ ಮದ್ವೆ ಆಗೋದ್ ಬಿಟ್ಟು ಅವನನ್ನು ಮದ್ವೆ ಆಗ್ತಿದ್ಯಾ ಅಂತ ಏನೇನೋ ಹೇಳ್ತಾರೆ. ಇವ್ರ ಮಾತುಗಳನ್ನ ಕೇಳಿ ಗೀತಾಂಜಲಿಗೂ ಕೂಡ ಅನ್ನಿಸ್ಬಿಡುತ್ತೆ, ನಾನು ಏನಾದ್ರು ರಾಂಗ್ ಚಾಯ್ಸ್ ಮಾಡಿದ್ನ ಅಂತ. ಮದ್ವೆ ಆಗೋದ್ ಬಿಟ್ಟು ತಲೆ ಒಳಗಡೆ ಹುಳ್ಳ ಬಿಟ್ಕೊಂಡು ಯೋಚನೆ ಮಾಡ್ತವ್ರೆ. ನೆಕ್ಸ್ಟ್ ಡೇ ಇವರಪ್ಪನ 60ನೇ ಬರ್ತ್ಡೇ ಪಾರ್ಟಿ ನಡೆಸಿದೆ. ಇಡೀ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಗೆ ದೊಡ್ಡ ದೊಡ್ಡ ಗೆಸ್ಟ್ ಗಳೆಲ್ಲ ಬಂದಿದ್ದಾರೆ. ಇನ್ನು ರಣವೀರ್ ಅವರ ತಾತನ ಹೆಸರು ರಣವೀರ್ ಸಿಂಗ್ ಅಂತ. ಇವ್ರಿಗೆ ಇಬ್ರು ಅಣ್ಣ ತಮ್ಮದಿರು ಕೂಡ ಇದ್ದಾರೆ. ಒಬ್ಬರ ಹೆಸರು ಬಲ್ಬೀರ್ ಅಂತ. ಇನ್ನು ಚಿಕ್ಕ ತಮ್ಮ ಅಕ್ರಮ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಧರ್ಮ ಪರಿವರ್ತನೆ ಆಗ್ಬಿಟ್ಟು ಅಮೆರಿಕಾಗ್ ಹೋಗಿ. ಈಗ ಅವ್ರ ತಾತನ್ನ ರಣವಿಜಯ್ ಅವರು ಮಾತಾಡ್ಸಿದ್ದಾರೆ. ಆಗ ರಣವಿಜಯ್ ಅವರ ಅಕ್ಕನ ಗಂಡ ಅಂದ್ರೆ ಭಾವ ಬಂದ್ಬಿಟ್ಟು ರಣವಿಜಯ್ಗೆ ಹೇಳ್ತಾರೆ, ಪಾರ್ಟಿಗೆ ಸಿಎಂ ಎಲ್ಲ ಬಂದಿದ್ದಾರೆ, ಭಾವರನ್ನ ಮಾತಾಡ್ಸು ಅಂತ. ರಣವಿಜಯ್ ಹೇಳ್ತಾರೆ, ನೋ ನನ್ಗೆ ಅವ್ರನ್ನೆಲ್ಲ ಮಾತಾಡ್ಸಿ ಏನೋ ಆಗ್ಬೇಕಾಗಿಲ್ಲ, ನಾನು ನಮ್ಮ ತಾತನ ಜೊತೆ ಮಾತಾಡ್ತೀನಿ, ಬಹಳ ಖುಷಿ ಆಗಿದ್ದೀನಿ, ನಾನು ಡಿಸ್ಟರ್ಬ್ ಮಾಡಬೇಡ ಅಂತ. ಬಟ್ ಅವ್ರ ಬಾಬಾ ಕೇಳೋದಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿಗಳಿಗೆ ಅವಮಾನ ಮಾಡ್ತಿದ್ಯಾ, ಈ ಬಿಸ್ನೆಸ್ ನಾನು ನಡೆಸಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ನಾನು ನಿಮ್ಮ ಅಪ್ಪನ್ಗೆ ಎಷ್ಟೊಂದು ಹೆಲ್ಪ್ ಮಾಡ್ತೀನಿ, ನಿನ್ ತರ ಊರು ತಿರುಗ್ತಿಲ್ಲ, ಹಿಂಗೆ ಅಂತ ಏನೇನೋ ಅವಮಾನಕಾರಿ ಮಾತುಗಳನ್ನ ಆಡ್ತಾರೆ. ಇಬ್ರಿಗೂ ಜಗಳ ಹತ್ಕೊಂಡ್ಬಿಡುತ್ತೆ. ಅಷ್ಟಲ್ಲ ಅವ್ರ ಅಕ್ಕ ಬರ್ತಾರೆ, ನಿಮ್ ಭಾವನ್ಗೆ ಏನೇನೋ ಎದುರುತ್ರ ಕೊಡ್ತಿದ್ಯಾ, ಸಾರಿ ಕೇಳು ಅಂತಾರೆ. ಇಲ್ಲ ಸಾರಿ ಕೇಳಲ್ಲ, ಚಾನ್ಸೇ ಇಲ್ಲ ಅಂತ ರಣವಿಜಯ್ ಹೇಳ್ತಾರೆ. ಸೊ ಈ ಜಗಳ ಅವ್ರ ಅಪ್ಪನವರೆಗೂ ಹೋಗ್ಬಿಡುತ್ತೆ. ಅವ್ರ ಅಪ್ಪನ ಮುಂದೆ ನ್ಯಾಯ ಒಪ್ಪಿಸ್ಬಿಡ್ತಾರೆ. ಬೈ ದ ವೇ ರಣವಿಜಯ್ಗೆ ಅವ್ರ ಅಕ್ಕ ಈ ವಯ್ಯನ್ನ ಮದ್ವೆ ಆಗಿರೋದು ಇಷ್ಟ ಇಲ್ಲ. ಅಂಡ್ ಅವ್ರ ಭಾವನ ಹೆಸರು ವರುಣ್ ಅಂತ. ಈ ವರುಣ್ ಅವ್ರ ಅಕ್ಕನ್ಗೆ ನೆಟ್ಟ ಗೌರವ ಕೂಡ ಕೊಡ್ತಿರೋದಿಲ್ಲ. ಇದರಿಂದ ರಣವಿಜಯ್ಗೆ ತೀರಾ ಕೋಪ. ಈಗ ಅವ್ರ ಅಪ್ಪ ಕೂಡ ಬಂದ್ ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲೂ ನಿಂದಿದ್ದೇ ಆಯ್ತು, ವರುಣ್ ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ, ಸಾರಿ ಕೇಳು ಅಂತ. ಈ ಹಿನ್ನೆಲೆಯಲ್ಲಿ ರಣವೀರ್ ಚಿಕ್ಕವನಾಗಿದ್ದಾಗ ಏನಾಯ್ತು ಅಂತ ನಮಗೆ ತೋರಿಸ್ತಾರೆ. ಇವರೆಲ್ಲ ಚಿಕ್ಕವರಿದ್ದಾಗ ಕಾಲೇಜ್ ನಲ್ಲಿ ಇವ್ರ ಅಕ್ಕ ರೀತು ಒಂದಿನ ಮನೆಯಲ್ಲಿ ಆತಂಕಭರಿತವಾಗಿ ಕೂತಿರ್ತಾರೆ. ಅವ್ರ ಅಪ್ಪನಿಗೆ ಪದೇ ಕಾಲ್ ಮಾಡ್ತಿರ್ತಾರೆ. ಅವ್ರ ಅಪ್ಪ ಕಾಲ್ ನ ರಿಸೀವ್ ಮಾಡೋದಿಲ್ಲ. ಯಾಕೆ ಬೇಜಾರಲ್ಲಿ ಇದೆಯಾ ಅಂತ ರಣವಿಜಯ್ ಅವರು ಅವ್ರ ಅಕ್ಕನ್ ಕೇಳ್ತಾರೆ. ಆಗ ರೀತು ಹೇಳ್ತಾರೆ, ಕಾಲೇಜ್ ನಲ್ಲಿ ಒಂದಷ್ಟು ಜನ ಹುಡುಗರು ನನ್ನನ್ನ ಚುಡಾಯಿಸಿದ್ರು, ರ್ಯಾಗಿಂಗ್ ಮಾಡಿದ್ರು ಅಂತ. ರಣವಿಜಯ್ಗೆ ಅತೀವ ಕೋಪ ಬರುತ್ತೆ. ಆಗ ಇವರು ಡೈರೆಕ್ಟ್ ಅವ್ರ ಅಕ್ಕನ ಕರ್ಕೊಂಡು ಎಲ್ಲಾ ಕ್ಲಾಸ್ ರೂಮ್ ಹತ್ರ ಹೋಗಿ ಕೇಳಲಿಕ್ಕೆ ಶುರು ಮಾಡ್ತಾರೆ, ಇವ್ರ ನಿನ್ನ ಚುಡಾಯಿಸಿದ್ ಇವ್ರ ಅಂತ. ಕಡೆಗೆ ಚುಡಾಯಿಸಿದ ಹುಡುಗರ ಕ್ಲಾಸ್ ರೂಮ್ ಬಂದ ನಂತರ ಯಾರೋ ಚುಡಾಯಿಸಿದ್ರು ನಮ್ಮ ಅಕ್ಕನ್ನ ಅಂತ ಆವಾಜ್ ಹಾಕಿ ಕೇಳ್ತಾರೆ. ಆಗ ಅವರೆಲ್ಲ ನಿನ್ನಂತ ಚಿಕ್ಕ ಹುಡುಗಂಗೆ ಎದ್ರಕೋಬೇಕಾ, ಹೋಗೋ ಹಂಗೆ ಹಿಂಗೆ ಅಂತ ಆಡ್ಕೊಂತಾರೆ. ರೊಚ್ಚಿಗೆದ್ದ ರಣವಿಜಯ್ ವಾಪಸ್ ಹೋಗ್ಬಿಟ್ಟು ಒಂದ್ ಗನ್ ತಗೊಂಡು ಬಂದು ಗಾಳಿಯಲ್ಲಿ ಗುಂಡನ್ನ ಆರಿಸಿ ಎಲ್ಲಾ ಹುಡುಗರಿಗೂ ಹೆದರಿಸ್ತಾರೆ, ಯಾವನ ಅವ್ನು ಚುಡಾಯಿಸಿದ್ದು ಅಂತ. ಕ್ಲಾಸ್ ನಲ್ಲಿ ಒಂದಷ್ಟು ಹುಡುಗರು ಬಾಯಿ ಬಿಡ್ತಾರೆ, ಇಂತಿಂತ ಹುಡುಗರು ಚುಡಾಯಿಸಿದ್ರು ನಿಮ್ಮ ಅಕ್ಕನ, ಅವ್ರು ಇವತ್ತು ಸ್ಕೂಲ್ಗೆ ಬಂದಿಲ್ಲ ಅಂತ. ನಾಳೆ ಅವ್ರು ಬಂದ್ಮೇಲೆ ವಿಚಾರಿಸ್ಕೊಂತೀನಿ ಅಂತ ಅವ್ರ ಅಕ್ಕನ ಕರ್ಕೊಂಡು ಕಾರ್ನಲ್ಲಿ ವಾಪಸ್ ಹೋಗ್ತಾರೆ. ಅವ್ರ ಅಕ್ಕ ಹೇಳ್ತಾರೆ, ನೋ ನೀನ್ ನಾಳೆ ಕಾಲೇಜ್ಗೆ ಬರ್ಬೇಡ ಅಂತ. ಬಟ್ ರಣವಿಜಯ್ ಕೇಳೋದಿಲ್ಲ. ಅಷ್ಟರಲ್ಲಿ ಆ ತರ್ಲೆ ಹುಡುಗರು ಇವರ ಕಾಲನ್ನ ಫಾಲೋ ಮಾಡ್ಕೊಂಡು 2 ವೀಲರ್ ನಲ್ಲಿ ಬರ್ತಾರೆ, ಕಾರನ್ನ ಚೇಸ್ ಮಾಡ್ಕೊಂಡು. 2 ವೀಲರ್ ನಲ್ಲಿ ಕಾರ್ನ ಪಕ್ಕಕ್ಕೆ ಬಂದು ಇವರನ್ನ ಪ್ರವೋಕ್ ಮಾಡ್ಲಿಕ್ಕೆ ಮತ್ತೆ ಶುರು ಮಾಡ್ತಾರೆ ಆ ಹುಡುಗರು. ಕಾರಿನ ಪಕ್ಕ 2 ವೀಲರ್ ನಲ್ಲಿ ಬಂದು ಪ್ರವೋಕ ಮಾಡಿದ್ರೆ ಏನಾಗುತ್ತೆ, ಕಾರ್ನವರು 2 ವೀಲರ್ ನ ಟಚ್ ಮಾಡಿದ ತಕ್ಷಣ 2 ವೀಲರ್ ನವರು ಬಿದ್ದೋಗ್ತಾರೆ. ಇಲ್ಲೂ ಕೂಡ ಅದೇ ಆಯ್ತು. ರಣವೀರ್ ರೊಚ್ಚಿಗೆದ್ದು ಎಲ್ಲಾ ಹುಡುಗರನ್ನು ಎಲ್ಲರ ಸ್ಕೂಟರ್ ಅನ್ನ ಫಾಲೋ ಮಾಡ್ಕೊಂಡು ಅವರಿಗೆ ಗುದ್ದುಬಿಟ್ಟು ವಾಪಸ್ ಮನೆಗೆ ಬರ್ತಾರೆ. ಹುಡುಗರಿಗೆಲ್ಲ ಸಿಕ್ಕಾಪಟ್ಟೆ ಏಟ್ ಆಗ್ಬಿಟ್ಟಿದೆ. ಇದು ಅವ್ರ ಅಪ್ಪನ ಕಿವಿಗೆ ಬೀಳುತ್ತೆ. ಏನೋ ಇಂತ ಕ್ರಿಮಿನಲ್ ಕೆಲಸ ಮಾಡ್ತಿದ್ಯಾ ನೀನು, ಗನ್ ತಗೊಂಡು ಸ್ಕೂಲ್ಗೆ ಹೋಗಿದ್ಯಾ, ಆ ಸ್ಕೂಲ್ ನಮ್ದು ಆಗ್ದಲ್ಲೇ ಹೋಗಿದ್ರೆ ಬೇರೆ ಯಾರದಾದ್ರೂ ಆಗಿದ್ರೆ ನೀನು ಎಷ್ಟೊತ್ತಿಗೆ ಜೈಲ್ ನಲ್ಲಿ ಇರ್ತಿದ್ದೆ, ಹಂಗೆ ಹಿಂಗೆ ಅಂತ. ಆಗ ರಣವಿಜಯ್ ಹೇಳ್ತಾರೆ, ನಾನು ಜೈಲ್ ನಲ್ಲಿ ಇರ್ತೀನಿ ಬಿಡಿ, ಇದೇ ನಿಮ್ಗಂತೂ ಮಕ್ಳನ್ನ ನೋಡ್ಕೊಳ್ಳೋ ಟೈಮ್ ಇಲ್ಲ. ನಮ್ಮ ಅಕ್ಕ ರೀತಿ ಎಷ್ಟೊಂದು ಕಷ್ಟ ಪಡ್ತಿದ್ಲು, ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡುವ ಟೈಮ್ ಸಹ ನಿಮ್ಗಿಲ್ಲ. ಹಂಗಿದ ಮೇಲೆ ನಾನೇ ಜವಾಬ್ದಾರಿ ತಗೊಳ್ಬೇಕಲ್ವಾ. ಇವತ್ತು ಸುಮ್ನೆ ಗುದ್ಬಿಟ್ಟು ಬಂದಿದ್ದೀನಿ, ನಾಳೆ ಏನಾದ್ರು ಅವ್ರು ಚುಡಾಯಿಸಿದ್ರೆ ಅವ್ರನ್ನ ಸಾಯಿಸ್ಬಿಟ್ಟೆ ಬರ್ತೀನಿ ಅಂತ. ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ, ನನ್ನ ಮಗ ಸಿಕ್ಕಾಪಟ್ಟೆ ಡೇಂಜರ್, ನನ್ನ ಹಿಂಗೆ ಬಿಟ್ರೆ ಸರಿ ಹೋಗೋದಲ್ಲ ಇಂಡಿಯಾದಲ್ಲಿ
ಅಂತ. ಸೊ ಅಮೆರಿಕಾದಲ್ಲಿ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸ್ಬಿಡ್ತಾರೆ, ಅಲ್ಲೇ ಓದ್ಕೊಂಡ್ ಬಾ ಅಂತ. ಈಗ ಅವರಪ್ಪ ಮತ್ತೆ ಬೈತಿದ್ದಾರೆ, ನಿಮ್ ಭಾವನ್ನ ಸಾರಿ ಕೇಳು, ಕ್ರಿಮಿನಲ್ ತರ ಆಡ್ಬೇಡ ಅಂತ ಹೇಳ್ತಾರೆ. ರಣವಿಜಯ್ಗೆ ಕೋಪ ಬಂದು, ಬಿಡಿ ನಿಮ್ಗೆ ಅಷ್ಟೊಂದು ಬೇಜಾರಿದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಮೆರಿಕಾಗೆ ಇವತ್ತು ರಾತ್ರಿ ಫ್ಲೈಟ್ ನಲ್ಲಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಜೊತೆಗೆ ನಮ್ಮ ಅಪ್ಪನಿಗೆ ಸಮಾಧಾನ ಆಗ್ಲಿ ಅಂತ ಮೇಲ್ನೋಟಕ್ಕೆ ಅವರ ಭಾವನಿಗೂ ಸಾರಿ ಕೇಳ್ತಾರೆ. ಅಷ್ಟರಲ್ಲಿ ಗೀತಾಂಜಲಿ ಅಲ್ಲಿಗೆ ಬಂದ್ಬಿಡ್ತಾಳೆ. ನೆನೆ ಕತೆ ಹೇಳಿದ್ನಲ್ಲ ನಾನು ಆಲ್ಫಾ ಮೇಲ್ ಇದ್ದಂಗೆ, ಹೆಣ್ಮಕ್ಳು ಆಲ್ಫಾ ಮೇಲ್ನೆ ಚೂಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ರಣವಿಜಯ್ ಆ ಕಥೆಯನ್ನ ಕೇಳಿ ಇನ್ಸ್ಪೈರ್ ಆಗ್ಬಿಟ್ಟು ರಣವಿಜಯ್ನೇ ಮದುವೆ ಆಗ್ಬೇಕು ಅಂತ ಬಂದ್ಬಿಟ್ಟವ್ರೆ ಅವಮ್ಮ. ಸರಿ ಅಂತ ಹೇಳಿ ಗೀತಾಂಜಲಿಯನ್ನ ಕರ್ಕೊಂಡು ಒಂದು ಇಂಪಾರ್ಟೆಂಟ್ ಫ್ಯಾಮಿಲಿ ಮೆಂಬರ್ನ ನಿಮ್ಗೆಲ್ಲ ಮೀಟ್ ಮಾಡಿಸ್ಲಿಕ್ಕೆ ಬಂದಿದ್ದೀನಿ ಅಂತ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮೀಟ್ ಮಾಡಿಸ್ತಾರೆ. ಅಂಡ್ ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತಾರೆ. ಅವರಪ್ಪ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಈಗಲೂ ಬಿಸಿ ಆಗಿದ್ದಾರೆ. ಜೊತೆಗೆ ಮಗನ ಮೇಲೆ ಕೋಪ ಕೂಡ ಇದೆ. ಇದು ರಣವಿಜಯ್ಗೆ ಅರ್ಥ ಆಗುತ್ತೆ. ಅಪ್ಪ ನನಗೆ ಗೊತ್ತು ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ, ಬೈದುವೆ ಇವಳನ್ನ ಕರ್ಕೊಂಡು ನಾನೇನ್ ವಾಪಸ್ ನಿಮ್ಮ ಮನೆಯಲ್ಲಿ ಇರೋಗ್ ಬಂದಿಲ್ಲ, ನಾನು ಮದುವೆ ಆಗ್ತೀನಿ ಅಂತ ಹೇಳೋಗ್ ಬಂದಿದ್ದೀನಿ ಅಂತ ಹೇಳಿ ತಮ್ಮ ಪ್ರೈವೇಟ್ ಜೆಟ್ ನಲ್ಲಿ ಆ ಹುಡುಗಿಯನ್ನ ಕರ್ಕೊಂಡು ಅಮೆರಿಕಾಗೆ ವಾಪಸ್ ಹೊರಟು ಬಿಡ್ತಾರೆ. ಏರೋಪ್ಲೇನ್ ನ ಓಡಿಸ್ತಿರೋದು ಯಾರು ಇವ್ರೆ. ಏರೋಪ್ಲೇನ್ ನ ಓಡಿಸ್ತಾ ಗಾಡಿಯನ್ನ ಆಟೋ ಪೈಲಟ್ ಮೋಡ್ಗೆ ಹಾಕ್ಬಿಟ್ಟು ಇವ್ರು ಆಕಾಶದಲ್ಲಿ ಏನೇನೋ ಮಾಡೋಕ್ ಶುರು ಹಚ್ಕೊಂಡವ್ರೆ ಗುರು. ಅಂಡ್ ಎಲ್ಲ ಆದ್ಮೇಲೆ ಏರೋಪ್ಲೇನ್ ಹಿಮಾಚಲ್ ಪ್ರದೇಶದ ಕಡೆಗೆ ಓಡಿಸ್ಕೊಂಡು ಹೋಗಿ ಅಲ್ಲಿ ಮದುವೆ ಕೂಡ ಆಗ್ಬಿಡ್ತಾರೆ. ಸರಿ, ಇದೆಲ್ಲ ಆಗಿ 8 ವರ್ಷಗಳು ಕಳೀತವೆ. ಈಗ ಕ್ಲೀನ್ ಶೇವ್ ಮಾಡ್ತಿದ್ದ ರಣವಿಜಯ್ ಅವರು ಗಡ್ಡ ಬಿಡೋಕೆ ಶುರು ಮಾಡಿದ್ದಾರೆ. ಇವ್ರ ಮುಖ ನೋಡಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರೋದ್ರ ಕಾಣ್ತಿದೆ. ಒಂದಷ್ಟು ಬಾಡಿ ಗಾರ್ಡ್ ಗಳನ್ನ ಕರ್ಕೊಂಡು ವರುಣ್ ಮೀಟಿಂಗ್ ಮಾಡ್ತಿರುವ ಜಾಗಕ್ಕೆ ಹೋಗ್ತಾರೆ. ವರುಣ್ ಅಂದ್ರೆ ಅವ್ರ ಅಕ್ಕನ ಗಂಡ. ಅಲ್ಲಿ ಮೀಟಿಂಗ್ ಮಾಡ್ತಿರುವ ಜಾಗಕ್ಕೆ ಹೋಗಿ ಎಲ್ಲರ ಮುಂದೆ ವರುಣ್ನ ಭೀಕರವಾಗಿ ಸಾಯಿಸ್ಬಿಡ್ತಾರೆ. ಮೊದಲು ಕತ್ ಹೀಸಿಕ್ತಾರೆ, ಆಮೇಲೆ ಗುಂಡುಗಳನ್ನ ಹೊಡೆದು 2 ಸಲ ಸಾಯಿಸ್ತಾರೆ. ಅವ್ರ ಅಕ್ಕನ ಅಷ್ಟೊಂದು ಪ್ರೀತಿಸ್ತಿದ್ರು, ಈಗ ಇದ್ದಕ್ಕಿದಂತೆ ಅವರ ಗಂಡನ್ನೇ ಯಾಕೆ ಕೊಲೆ ಮಾಡಿದ್ರು ಅಂತ ಎಲ್ಲರಿಗೂ ಕನ್ಫ್ಯೂಷನ್. ಇನ್ನು ಇವರ ಜೊತೆಗೆ ಬಾಡಿ ಗಾರ್ಡ್ ಗಳ ತರ ಬಂದವರು ಬೇರೆ ಯಾರು ಅಲ್ಲ, ಇವರ ಕಸಿನ್ ಗಳೇ. ಅಂದ್ರೆ ಇವರಪ್ಪ ಬಲ್ಬೀರ್ ಸಿಂಗ್ ನ ಅಣ್ಣನ ಮಕ್ಕಳು. ಈಗ ಇವರು ಕೊಲೆ ಮಾಡಿ ವಾಪಸ್ ಬಂದ್ಮೇಲೆ ಗೀತಾಂಜಲಿಗೂ ಗೊತ್ತಾಗಿದೆ ನನ್ನ ಗಂಡ ಅವನ್ ಕೊಲೆ ಮಾಡೋರೆ, ಒಬ್ಬ ಕ್ರಿಮಿನಲ್ ಜೊತೆ ನಾನು ಇದೀನಿ ಅಂತ. ಸೊ ಮಕ್ಕಳನ್ನ ಕರ್ಕೊಂಡು ವಾಪಸ್ ಅಮೆರಿಕಾಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಆಗ ರಣವಿಜಯ್ ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ, ನಾನ್ ಯಾಕೆ ನಮ್ಮ ಅಣ್ಣನ ಅಂದ್ರೆ ನಮ್ಮ ಅಕ್ಕನ ಗಂಡನ್ನ ಕೊಂದೆ ಅಂತ. ಒಂದಿನ ರಣವಿಜಯ್ ಅವರಪ್ಪ ಬಲ್ಬೀರ್ ಸಿಂಗ್ ಗಾಲ್ಫ್ ಆಡ್ತಿದ್ದಾಗ ಒಂದಷ್ಟು ರೌಡಿಗಳು ಬಂದ್ಬಿಟ್ಟು 2 ಗುಂಡುಗಳನ್ನ ಹಾರಿಸ್ತಾರೆ. ಯಾರು ಗುಂಡು ಹಾರಿಸಿದ್ರು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ರಣವಿಜಯ್ಗೆ ಈ ವಿಚಾರ ಗೊತ್ತಾಗುತ್ತೆ. 8 ವರ್ಷಗಳ ನಂತರ ವಾಪಸ್ ಇಂಡಿಯಾಗೆ ಬರ್ತಾರೆ ಅವ್ರ ಅಪ್ಪನ ನೋಡ್ಲಿಕ್ಕೆ ಅಂತ. ಇಷ್ಟ ದಿನ ಆದ್ಮೇಲೆ ಬಂದಿದ್ಯಾ ನೀನು ಬಂದಿದ್ರೆ ನೀವು ಅಪ್ಪನ ನೋಡಕ್ ಬಿಟ್ಬಿಡಲ್ಲ ಅನ್ಬಿಟ್ಟು ಇವ್ರ ಬಾವ ವರುಣ್ ಇವ್ರನ್ನ ತಡೀತಾರೆ. ಬಟ್ ಹೇಗೋ ಅಪ್ಪ ಮಗನ ಭೇಟಿ ನಡೆಯತ್ತೆ. ಅವ್ರಪ್ಪ ಹೇಳ್ತಾರೆ, ಮೊದಲನೇ ಗುಂಡು ಹೊಕ್ಕಾಗ ನಿಂದೆ ನೆನಪಾಗ್ತಿತ್ತು ಪಪ್ಪ ಹುಷಾರು ಅಂತ ಹೇಳ್ದಂಗೆ ಗೊತ್ತಾಗ್ತಿತ್ತು. 2ನೇ ಗುಂಡು ಹೊಕ್ಕಾಗ ನನ್ಗೆ ಗೊತ್ತಾಯ್ತು ನನ್ನ ಜೊತೆ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂತ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ. ಡೋಂಟ್ ವರಿ ಅಪ್ಪ, ಟೆನ್ಷನ್ ತಗೊಂಬೇಡಿ ಅಂತ ಈಗ ರಣವಿಜಯ್ ಹೇಳ್ತಾರೆ. ನಾನು ಮನೆಯಲ್ಲ ಎಲ್ಲ ಸರಿ ಮಾಡ್ತೀನಿ ಅಂತಲೂ ಹೇಳ್ತಾರೆ. ಆಗ ರಣವಿಜಯ್ ಅವರ ಜೊತೆಗೆ ಮಿಶ್ರಾ ಅಂಕಲ್ ನ ಭೇಟಿ ಆಗುತ್ತೆ. ಈ ಮಿಶ್ರಾ ಅಂಕಲ್ ಮತ್ತೆ ಬಲ್ಬೀರ್ ಸಿಂಗ್ ಇಬ್ರು ಖಾಸ ಗೆಳೆಯರು. ಮಿಶ್ರಾ ಅಂಕಲ್ ಹೇಳ್ತಾರೆ, ಇದು ಮೊದಲನೇ ಬಾರಿ ಅಲ್ಲ, ಎಷ್ಟೊಂದ್ಸಲ ಅಟ್ಯಾಕ್ ಆಗ್ತಾನೆ ಇದೆ ನಿಮ್ಮಪ್ಪನ ಮೇಲೆ, ಯಾರು ಅಟ್ಯಾಕ್ ಮಾಡ್ತಿರೋರು ಅಂತ ಸಿಗ್ತಾ ಇಲ್ಲ, ಮುಂದೆನೂ ಈ ಅಟ್ಯಾಕ್ ಆಗಬಹುದು ಅಂತ. ಅದಲ್ಲದೆ ಈಗ ಸ್ವಸ್ತಿಕ್ ಫ್ಯಾಕ್ಟರಿಯ ವರ್ಕರ್ಸ್ ಎಲ್ಲ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಆತಂಕ ಶುರುವಾಗಿದೆ, ನಮ್ಮ ಬಾಸ್ಗೆ ಏನಾಯ್ತೋ ಏನ್ ಕತೆನೋ, ಕಂಪ್ನಿ ಕತೆ ಏನು ಅಂತ. ಆಗ ರಣವಿಜಯ್ ಖುದ್ದು ಹೋಗ್ತಾರೆ ಆಫೀಸ್ಗೆ, ಎಲ್ಲ ವರ್ಕರ್ಸ್ ನ ಹುರಿದುಂಬಿಸಿ ಮಾತಾಡಿಸ್ತಾರೆ. ಕಡೆಗೆ ನಮ್ಮ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದವನ ಕತ್ತನ್ನ ನಾನೇ ಕೈಯಾರ ಕತ್ತರಿಸೋವರೆಗೂ ನಿದ್ದೆ ಮಾಡೋದಿಲ್ಲ ಅಂತ ಎಲ್ಲ ವರ್ಕರ್ಸ್ಗೆ ಆಶ್ವಾಸನೆ ಕೊಡ್ತಾರೆ. ವರ್ಕರ್ಸ್ ಎಲ್ಲ ಅವಾಗ ಫುಲ್ ಖುಷಿ ಆಗ್ಬಿಡ್ತಾರೆ. ನಮ್ಮ ಕಂಪನಿಯನ್ನ ಮುಂದೆ ನಡೆಸೋಕೆ ಮತ್ತೊಬ್ಬರು ಬಂದಿದ್ದಾರೆ ನಮ್ಮ ಬಾಸ್ ಆದ್ಮೇಲೆ ಅಂತ. ಜೊತೆಗೆ 3 ತಿಂಗಳ ನಂತರ ನಮ್ಮ ಅಪ್ಪನ ಎಲ್ಲರ ಮುಂದೆ ಕರೆತಂದು ನಿಲ್ಲಿಸ್ತೀನಿ, ಅವರ ಆರೋಗ್ಯ ಫಿಟ್ನೆಸ್ ಸಕ್ಕತ್ತಾಗಿದೆ, ಯಾವ ಗುಂಡುಗಳು ಅವರನ್ನ ಏನು ಮಾಡೋದಿಲ್ಲ ಅಂತ. ಇವರ ಭಾಷಣ ಸಿಕ್ಕಾಪಟ್ಟೆ ಚೆನ್ನಾಗಿರೋದ್ರಿಂದ ಎಲ್ಲರೂ ಇನ್ಸ್ಪೈರ್ ಆಗ್ಬಿಟ್ರು. ಬಟ್ ಮೀಡಿಯಾ ಎಲ್ಲ ಇವರು ಧಮಕಿ ಹಾಕಿದ್ರು, ಕೊಲೆಗಾರನ ಕತ್ತನ್ನ ನಾನೇ ಕತ್ತರಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ಎಲ್ಲ ಕಡೆ ರಿಪ್ಲೈ ಮಾಡ್ತಾವ್ರೆ. ಈಗ ರಣವಿಜಯ್ ಅವ್ರಿಗೆ ಗೊತ್ತಾಯ್ತು ನಮ್ಮ ಅಪ್ಪನ ಸುತ್ತಮುತ್ತ ಎಷ್ಟೊಂದು ಬಾಡಿ ಗಾರ್ಡ್ ಗಳಿದ್ರು, ಆದ್ರೂ ಸಹ ಅವ್ರ ಮೇಲೆ ಅಟ್ಯಾಕ್ ಆಯ್ತು. ಅದ್ರ ಅರ್ಥ ಈ ಬಾಡಿ ಗಾರ್ಡ್ ಗಳೆಲ್ಲ ವೇಸ್ಟ್, ತಮ್ಮ ಜೀವಕ್ಕೆ ಜೀವವನ್ನ ಕೊಟ್ಟು ನಮ್ಮ ಅಪ್ಪನ ಕಾಪಾಡೋದಿಲ್ಲ, ಸೊ ಸ್ಪೆಷಲ್ ಬಾಡಿ ಗಾರ್ಡ್ ಗಳು ಬೇಕು ಅಂತ ಇವ್ರು ಏನ್ ಮಾಡ್ತಾರೆ, ಅವ್ರ ತಾತನ್ ತಮ್ಮ ದಲ್ವೀರ್ ಸಿಂಗ್ ಹತ್ರ ಹೋಗ್ತಾರೆ. ಅಲ್ಲೋಗಿ ಹೇಳ್ತಾರೆ, ನಮ್ಮ ಹತ್ರ ಎಷ್ಟೊಂದು ಬಾಡಿ ಗಾರ್ಡ್ ಗಳಿದ್ರು, ಆದ್ರೂ ಸಹ ನಮ್ಮ ಅಪ್ಪನ ಮೇಲೆ ಅಟ್ಯಾಕ್ ಆಗಿದೆ, ಅವ್ರ ಮೇಲೆ ಯಾರಿಗೂ ನನಗೆ ನಂಬಿಕೆ ಇಲ್ಲ, ಬಟ್ ನಿನ್ನ ಮಕ್ಕಳೆಲ್ಲ ಸಕ್ಕ ಸ್ಟ್ರಾಂಗ್ ಅಂತ ನನಗೆ ಗೊತ್ತು, ನಮ್ಮ ಫ್ಯಾಮಿಲಿಯ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ಸುಮ್ನೆ ಬಿಡಬಾರ್ದು, ನಿಮ್ಮ ಮಕ್ಕಳನ್ನ ಕಳಿಸಿ ಬಾಡಿ ಗಾರ್ಡ್ ತರ ನಮ್ಮ ಅಪ್ಪನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಕೇಳ್ಕೊಳ್ತಾರೆ. ಇಷ್ಟು ದಿನ ದಲ್ಬೀರ್ ಸಿಂಗ್ ಮತ್ತೆ ಬಲ್ಬೀರ್ ಸಿಂಗ್ ಇಬ್ರು ಮಾತೆ ಆಡ್ತಿರೋದಿಲ್ಲ ಏನೋ ಕಾರಣಗಳಿಂದ. ಬಟ್ ಈಗ ನಮ್ಮ ಫ್ಯಾಮಿಲಿನ ಯಾರೋ ಟಚ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಸುಮ್ನಿರೋಕ್ ಆಗೋದಿಲ್ಲ. ಸೊ ಎಲ್ಲ ಮಕ್ಕಳನ್ನ ಕಳಿಸ್ತಾರೆ ಬಾಡಿ ಗಾರ್ಡ್ ಆಗಿ. ಎಲ್ರು ಬಂದು ಬಾಡಿ ಗಾರ್ಡ್ ಹುದ್ದೆಯನ್ನ ಅಲಂಕರಿಸ್ತಾರೆ. ನಮ್ಮಲ್ಲಿ ಕೆಲಸ ಮಾಡ್ತಿರುವ ಎಲ್ಲರ ಫೋನ್ ಅನ್ನ ಟ್ರ್ಯಾಪ್ ಮಾಡಕ್ಕೆ ಆರ್ಡರ್ ಮಾಡ್ತಾರೆ. ಈ ನಡುವೆ 1 ಸಲ 2 ಸಲ ಅಟ್ಯಾಕ್ ಆಗಿದೆ ಇವ್ರ ಮೇಲೆ ಅಂದ್ರೆ ಮತ್ತೆ ಅಟ್ಯಾಕ್ ಮಾಡೇ ಮಾಡ್ತಾರೆ ಅಂತ ಅವ್ರ ಅಪ್ಪನ ಒಬ್ಬ ಡೂಪ್ಲಿಕೇಟ್ ವ್ಯಕ್ತಿಯನ್ನ, ಅವ್ರ ಅಪ್ಪನ ತರಾನೇ ಹೋಲಿಕೆ ಇರುವ ಡೂಪ್ಲಿಕೇಟ್ ವ್ಯಕ್ತಿಯನ್ನ ಬಾಡಿ ಡಬಲ್ ಆಗಿ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಇವರಪ್ಪ ಹೆಂಗ್ ಓಡಾಡ್ತಾರೆ, ನಡೀತಾರೆ, ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಸೈನ್ ಮಾಡ್ತಾರೆ, ಜೊತೆಗೆ ಹೇಗೆ ಟಾಯ್ಲೆಟ್ ನಲ್ಲಿ ನಂಬರ್ 1 ಮಾಡ್ತಾರೆ ಅಂತೆಲ್ಲಾನು ಕಳಿಸ್ತಾರೆ. ಸರಿ, ಈಗ ಅಟ್ಯಾಕರ್ಸ್ ಈವೈನೇ ಅಂದ್ರೆ ಬಾಡಿ ಡಬಲ್ ನೇ ನಿಜವಾದ ಬಲ್ವೀರ್ ಸಿಂಗ್ ಅಂತ ಅನ್ಕೊಂಡ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈಗ ಅಟ್ಯಾಕ್ ಮಾಡಿದವ್ರು ಯಾರು, ಅಸ್ರಾರ್ ಅನ್ನುವ ಮತ್ತೊಬ್ಬ ಬಿಸ್ನೆಸ್ ಮನ್. ಇವ್ರು ಯಾರು ಅಂತ ನಮ್ಗೆ
ನಮ್ಗೆ ಮುಂದೆ ಗೊತ್ತಾಗತ್ತೆ. ಈಗ ರಣವಿಜಯ್ ಅವ್ರ ಅಪ್ಪ ಸತ್ತೋಗಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ರಣವಿಜಯ್ ಅವರ ಅಪ್ಪನ ಹೆಣವನ್ನ ತರಲಾಗತ್ತೆ. ಆದ್ರೆ ಮನೆಯಲ್ಲಿ ಗೊತ್ತಾಗತ್ತೆ ಇದು ಅವ್ರ ಅಪ್ಪ ಅಲ್ಲ, ಅವ್ರ ಅಪ್ಪ ನಿಜವಾದ ಅಪ್ಪ ಜೀವಂತವಾಗಿ ಬದುಕಿದ್ದಾರೆ ಅಂತ. ಈ ವಿಚಾರವನ್ನ ತಿಳ್ಕೊಂಡು ವರುಣ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಫುಲ್ ಪ್ಯಾನಿಕ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ತಕ್ಷಣ ದೂರ ಹೋಗ್ಬಿಟ್ಟು ಕಾಲ್ ಮಾಡ್ತಾರೆ ಅಸ್ರಾರ್ಗೆ. ನೀನ್ ಸಾಯಿಸಿದ್ ನಮ್ಮ ಮಾವನಲ್ಲ, ಬೇರೆ ಯಾರೋ ವ್ಯಕ್ತಿಯನ್ನ, ನಮ್ಮ ಮಾವನ ಮಗ ಅಂದ್ರೆ ರಣವಿಜಯ್ ಇಂಡಿಯಾಗೆ ಬಂದ್ಮೇಲೆ ಏನೇನೋ ಚೇಂಜ್ ಮಾಡ್ಬಿಟ್ಟವನೆ, ಒಬ್ಬ ಬಾಡಿ ಡಬಲ್ ನ ತಂದಿಟ್ಟವನೆ, ಅವನನ್ನ ನೀನ್ ಸಾಯಿಸಿದ್ಯಾ ಅಂತ. ಆಗ ಅಸ್ರಾರ್ ಹೇಳ್ತಾನೆ, ಆ ಚಿಕ್ಕ ಮಗನನ್ನ ನಾನ್ ಸಾಯಿಸ್ತೀನಿ, ನೀನು ಮನೆಯಲ್ಲಿ ಅವ್ರ ಅಪ್ಪನ್ನ ಸಾಯಿಸು ಅಂತ. ಬಟ್ ಈಗ ಇವರ ಮನೆಗೆ ಬಂದಿರುವ ಹೊಸ ಬಾಡಿ ಗಾರ್ಡ್ಗಳು ಎಲ್ಲರ ಫೋನ್ ಅನ್ನ ಟ್ರ್ಯಾಪ್ ಮಾಡಿರೋದ್ರಿಂದ ವರುಣ್ ಮಾತಾಡಿರೋದು ರಣವಿಜಯ್ ಅಂಡ್ ಅವರ ಗ್ಯಾಂಗ್ ಎಲ್ಲರಿಗೂ ಗೊತ್ತಾಗತ್ತೆ. ಮನೆಯಲ್ಲೇ ಕಳ್ಳ ಅವನೇ ಅಂತ ಹೇಳಿ ಡೈರೆಕ್ಟ್ ಆ ಕಳ್ಳ ಮೀಟಿಂಗ್ ಮಾಡ್ತಿರುವ ಜಾಗಕ್ಕೆ ಹೋಗಿ ಅವನನ್ನ ವಿದ್ರಾವಕವಾಗಿ ಸಾಯಿಸ್ಬಿಡ್ತಾರೆ. ಈ ಸೀನ್ ಅನ್ನೇ ನಮ್ಗೆ ಅವಾಗ್ಲೇ ತೋರಿಸಿದ್ದು. ಈಗ ಅಸ್ರಾರು ಮತ್ತೆ ಅಟ್ಯಾಕ್ ಮಾಡ್ತಾನೆ ನಮ್ಮ ಮೇಲೆ ಅಂತ ಗೊತ್ತು ರಣವಿಜಯ್ಗೆ. ಸೊ ಒಂದು ದೊಡ್ಡ ಗನ್ ಅನ್ನ ಇವರು ಆರ್ಡರ್ ಮಾಡ್ತಾರೆ. ಅಸ್ರಾರ್ ಯಾರು ಅಂದ್ರೆ ಮತ್ತೊಬ್ಬ ರೈವಲ್ ಬಿಸ್ನೆಸ್ ಮನ್, ಸ್ವಸ್ತಿಕ್ ಕಂಪನಿ ನನ್ನ ಕೈ ಕೆಳಗೆ ಸೇರ್ಬೇಕು ಅಂತ ಏನೋ ತರಲೆ ಮಾಡ್ಕೊಂಡು ಸ್ವಸ್ತಿಕ್ ಕಂಪನಿಯ ಓನರ್ ನ ಸಾಯಿಸೋ ಕೇಳ್ದವನೆ. ಈಗ ರಣವಿಜಯ್ ಗನ್ ಆರ್ಡರ್ ಕೊಟ್ಟಿರೋದು ಫ್ರೆಡ್ಡಿ ಅನ್ನುವ ವ್ಯಕ್ತಿಯ ಹತ್ರ. ಫ್ರೆಡ್ಡಿ ಹತ್ರ ಗನ್ ತಗೊಳ್ಳಿಕ್ಕೆ ಅಂತ ಹೋಗ್ತಾರೆ. ಬಟ್ ಇವ್ರಿಗೆ ಸ್ಕಿನ್ ರ್ಯಾಶಸ್ ಆಗಿ ಚಡ್ಡಿ ಹಾಕೋಕ್ ಆಗೋದಿಲ್ಲ. ಸೊ ಫ್ರೆಡ್ಡಿ ಹತ್ರ ಹೋಗಿ ಫ್ರೆಡ್ಡಿ ಚಡ್ಡಿನ ಕಿತ್ಕೊಂಡು ಜೊತೆಗೆ ಅವ್ರ ಗನ್ ನ ತಗೊಂಡು ನಮ್ಮೇಲೆ ದಾಳಿ ಮಾಡಿದವ್ರನ್ನ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಇವರು ಉಳ್ಕೊಂಡಿರುವ ಹೋಟೆಲ್ಗೆನೆ ಅಸ್ರಾರ್ ಕಡೆ ಒಂದು 300 ಜನ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ಸೊ ರಣವಿಜಯ್ ತಮ್ಮ ಬಾಡಿ ಗಾರ್ಡ್ಗಳೊಟ್ಟಿಗೆ ಭೀಕರವಾಗಿ ಎಲ್ಲರ ವಿರುದ್ಧ ಹೋರಾಟ ಮಾಡ್ತಾರೆ. ಕೆಲವೊಂದು ಸೀನ್ ಗಳಲ್ಲಿ ಆ ಬಾಡಿ ಗಾರ್ಡ್ಗಳು ಬಾಡಿ ಗಾರ್ಡ್ ಕೆಲಸ ಮಾಡೋದು ಬಿಟ್ಟು ಸಿಂಗರ್ಸ್ ಕೆಲಸ ಮಾಡ್ತಾವ್ರೆ. ರಣವಿಜಯ್ ಫೈಟ್ ಆಡ್ತಿದ್ರೆ ಇವ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹೇಳ್ತಾವ್ರೆ, ಅಂದ್ರೆ ಹಾಡ್ ಹೇಳ್ತಾರೆ. ಒಟ್ನಲ್ಲಿ ಒಂದು 1/4 ಗಂಟೆ ಫೈಟ್ ನಡೆಯುತ್ತೆ. ಕಿವಿ ಕಿತ್ತೋಗೋ ತರ ಸೌಂಡ್ ಬರುತ್ತೆ. ಫೈನಲಿ ಅಸ್ರಾರ್ನ ರಣವಿಜಯ್ ಅವರು ಸಾಯಿಸ್ತಾರೆ. ಬಟ್ ಅಸ್ರಾರ್ ಕಡೆಯ ಒಂದಷ್ಟು ಜನ ರಣವಿಜಯ್ಗೂ ಸಿಕ್ಕಾಪಟ್ಟೆ ಶೂಟ್ ಮಾಡ್ಬಿಡ್ತಾರೆ. ರಣವಿಜಯ್ ಕೂಡ ಕೆಳಗೆ ಬಿದ್ದೋಗ್ಬಿಡ್ತಾರೆ. ಹಾಸ್ಪಿಟಲ್ಗೆ ಸೇರ್ಸಿದ ಮೇಲೆ 12 ದಿನ ಇವರು ಕೋಮಾಗೆ ಹೋಗಿದ್ದಾರೆ ಅಂತ ಗೊತ್ತಾಗತ್ತೆ. ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ ಇವರಿಗೆ ಕಿವಿ ಕೇಳಿಸ್ತಿಲ್ಲ, ಟೇಸ್ಟ್ ಗೊತ್ತಾಗ್ತಿಲ್ಲ, ಏನ್ ಟಚ್ ಮಾಡಿದ್ರು ಫೀಲ್ ಆಗ್ತಿಲ್ಲ ಅಂತ. ಜೊತೆಗೆ ಹಾರ್ಟ್ ಕೂಡ ಫೇಲ್ ಆಗ್ತಿದೆ. ಯಾವಾಗ ಬೇಕಾದ್ರೂ ಇವರು ಸಾಯ್ಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದಷ್ಟು ಬೇಗ ಇವರಿಗೆ ಹಾರ್ಟ್ ಡೋನರ್ ಸಿಕ್ಕಿದ್ರೆ ಮಾತ್ರ ಬದುಕುಳಿಯುವ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ರಣವೀರ್ ಹೇಳ್ತಾರೆ ಎಲ್ಲಾ ದುಶ್ಮನ್ಗಳನ್ನ ಸಾಯಿಸೋವರೆಗೂ ನಾನು ಸಾಯೋದಿಲ್ಲ ಅಂತ. ಸೈಕಾಲಜಿಕಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ರಣವಿಜಯ್ ಅವರು. ಈ ನಡುವೆ ಇವರಿಗೆ ಹಾರ್ಟ್ ಡೊನೇಷನ್ ಗೆ ಅಪ್ರೂವಲ್ ಸಹ ಸಿಗುತ್ತೆ. ಮನೆಯಲ್ಲಿ ಇವರ ದೀರ್ಘಾಯುಷ್ಯಕ್ಕಾಗಿ ಅನೇಕ ಪೂಜೆಗಳು ನಡೀತವೆ. ಚರ್ಚ್ ನಲ್ಲಿ ಪ್ರಾರ್ಥನೆಗಳು ಕೂಡ ನಡೀತವೆ. ಸರಿ, ಈಗ ಆಪರೇಷನ್ ಎಲ್ಲ ಆಗುತ್ತೆ. 3 ತಿಂಗಳ ನಂತರ ಇವರು ಫುಲ್ಲಿ ರಿಕವರ್ ಆಗ್ತಾರೆ. ರಿಕವರ್ ಆದ್ಮೇಲೆ ಎದ್ದು ಬಟ್ಟೆನೆ ಹಾಕೊಳ್ದಲೆ ಮನೆ ಮುಂದೆ ಇರುವ ಉದ್ಯಾನವನದ ತುಂಬಾ ಓಡಾಡ್ತಾವ್ರೆ. ಇದನ್ನೆಲ್ಲ ಬ್ಲರ್ ಮಾಡಿ ನಮಗೆ ತೋರಿಸ್ತಾವ್ರೆ. ಮೋಸ್ಟ್ಲಿ ಇವರಿಗೆ 2ನೇ ಜೀವ ಬಂತು. ಜೀವ ಬಂದಿದ ತಕ್ಷಣ ಎಲ್ರು ಬಟ್ಟೆ ಇಲ್ದಲೆ ಹುಡ್ತಾರೆ ಅಂತ ತೋರ್ಸ್ಲಿಕ್ಕೋಸ್ಕರ ಡೈರೆಕ್ಟಿಂಗ್ ಮಾಡಿದ್ರು ಏನ್ ಕತೆನೋ. ಬಟ್ ಐ ಫೆಲ್ಟ್ ಅನ್ನೆಸರಿಯಾಗಿ ಏನೇನೋ ಸೀನ್ ಗಳನ್ನ ಕ್ರಿಯೇಟ್ ಮಾಡೋರೆ ಅಂತ. ಸರಿ, ನೆಕ್ಸ್ಟ್ ಸೀನ್ ನಲ್ಲಿ ಆ ಕೊಲೆಗಾರ ಅಸ್ರಾರ್ನ ತಮ್ಮ ಅಬ್ರಾರ್ನ ತೋರಿಸ್ತಾರೆ. ಅಬ್ರಾರ್ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅಮ್ಮ ಸತ್ತೋಗಿರುವ ವಿಚಾರವನ್ನ ಕೇಳಿ ಶಾಕ್ಗೆ ಹೋಗ್ಬಿಟ್ಟು ಮಾತಾಡೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಅವರ ಮತ್ತೊಬ್ಬ ಬ್ರದರ್ ಇವರ ಮಾತುಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಿರ್ತಾರೆ ಎಲ್ಲರಿಗೋಸ್ಕರ. ಅಂದ್ರೆ ಇವರ ಸೈನ್ ಲ್ಯಾಂಗ್ವೇಜ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ತಿರ್ತಾರೆ. ಈಗ ಇವರದು 3ನೇ ಮದುವೆ ನಡೀತಿದೆ. ಅಷ್ಟರಲ್ಲಿ ಇವರಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಿಮ್ಮ ತಮ್ಮ ಅಸ್ರಾರ್ನ ಇಂಡಿಯಾದಲ್ಲಿ ಸಾಯಿಸ್ಬಿಟ್ರು ರಣವೀರ್ ಕಡೆಯವರು ಅಂತ. ಅಬ್ರಾರ್ಗೆ ತುಂಬಾ ಕೋಪ ಬರುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ 3 ತಿಂಗಳಾಗಿದೆ. ಆತ ಸತ್ತೋಗಿ ಅಂದ್ರೆ ಇವರ ತಮ್ಮ ಅಸ್ರಾರ್ ಸತ್ತೋಗಿ ಈಗ ಯಾಕೆ ಬಂದೆ ಹೇಳೋಕ್ ಬಂದಿದ್ಯಾ, ಅವಾಗ್ಲೇ ಯಾಕೆ ಹೇಳಲಿಲ್ಲ ಅಂತ ಮೆಸೆಂಜರ್ನೇ ಸಾಯಿಸಾಕ್ಬಿಡ್ತಾರೆ ಕತ್ತಿಗೆ ಚುಚ್ಚಿ. 3 ತಿಂಗಳು ಯಾಕೆ ಡಿಲೇ ಆಯ್ತು? ಇಂಡಿಯಾದಲ್ಲಿ ಇನ್ವೆಸ್ಟಿಗೇಷನ್ ನಡೀತಿತ್ತು. ಬಾಡಿಯನ್ನ ಸೆಕ್ಯೂರ್ ಮಾಡಿ ಫಾರಿನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ 3 ತಿಂಗಳು ಸಮಯ ಹಿಡಿತು. ಈಗ ಅಬ್ರಾರ್ ಡಿಸೈಡ್ ಮಾಡ್ತಾರೆ, ನನ್ನ ತಮ್ಮನೇ ಸಾಯಿಸೋರವರೆಲ್ಲ ಅವ್ರನ್ನೆಲ್ಲರನ್ನು ನಾಶ ಮಾಡೋವರೆಗೂ ಮಟ್ಟ ಹಾಕೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ. ಅಂಡ್ ಈ ಕೊಲೆ ರಕ್ತಪಾತಗಳ ನಡುವೆನೆ 3ನೇ ಮದುವೆ ಕೂಡ ಆಗಿ 3 ಜನ ವೈಫ್ಗಳ ಜೊತೆ ಇಂಟಿಮೇಟ್ ಆಗ್ತಾರೆ. ಈ ನಡುವೆ ರಣವಿಜಯ್ ಹತ್ರಕ್ಕೆ ಝೋಯಾ ಅನ್ನುವ ಒಬ್ಬ ಮಹಿಳೆ ಬರ್ತಾರೆ. ನಿಮ್ಗೆ ಹಾರ್ಟ್ ಡೊನೇಟ್ ಅನ್ನ ಮಾಡಿದ್ರಲ್ಲ, ಡೋನರ್ ಇದಾರಲ್ಲ, ಅವರು ನನ್ನ ಫಿಯಾನ್ಸಿ ಆಗಿದ್ರು. ಬಟ್ ಮದುವೆ ಆಗೋಕ್ ಮುಂಚೆನೆ ಅವ್ರು ಸತ್ತೋಗ್ಬಿಟ್ರು ಅಂಡ್ ಅವರ ಹಾರ್ಟ್ ನ ನಿಮ್ಗೆ ಕೊಡಲಾಯ್ತು ಅಂತ. ಆಗ ರಣವಿಜಯ್ ಹೇಳ್ತಾರೆ, ಪರವಾಗಿಲ್ಲ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ನಿಮ್ಮ ಫಿಯಾನ್ಸಿಯ ಹಾರ್ಟ್ ಸೌಂಡ್ ಅನ್ನ ಕೇಳಿಸ್ಕೊಳ್ಬೇಕು ಅನ್ನಿಸ್ತಾಗೆಲ್ಲ ಇಲ್ಲಿಗೆ ಬನ್ನಿ, ನಾನು ಕೇಳಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ತಮ್ಮದೇ ಒಂದು ಗೆಸ್ಟ್ ಹೌಸ್ ನಲ್ಲಿ ಆಕೆಯನ್ನ ಅತಿಥಿಯಾಗಿ ಇರಿಸ್ತಾರೆ. ಅಂಡ್ ಝೋಯಾ ಮತ್ತೆ ರಣವೀರ್ ನ ನಡುವೆ ರೊಮ್ಯಾನ್ಸ್ ಗಳು ಶುರು ಆಗ್ತವೆ. ಎಲ್ರು ಝೋಯಾನ 2ನೇ ಅತ್ತಿಗೆ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಝೋಯಾಳ ಮತ್ತಿನಲ್ಲಿ ತನ್ನ ಸ್ವಂತ ಮನೆಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ ಇವರು. ಹೆಂಡತಿಯನ್ನ ಕೂಡ ಮರ್ಸ್ಬಿಟ್ಟಿದ್ದಾರೆ. ಹೆಂಡತಿ ಫೋನ್ ಮಾಡ್ತಾರೆ, ಎಷ್ಟು ಒಂದ್ಸಲ ಇವ್ರ ಫೋನ್ ರಿಸೀವ್ ಮಾಡೋದಿಲ್ಲ. ಬಾಡಿ ಗಾರ್ಡ್ ಗಳ ಮುಖಾಂತರ ಫೋನ್ ಮಾಡಿಸ್ತಾರೆ. ಬಾಡಿ ಗಾರ್ಡ್ ಗಳ ಫೋನ್ ಅನ್ನು ನೋಡಿದ್ರೆ ಅವ್ರು 2ನೇ ಅತ್ತಿಗೆ ಅಂತ ಎಲ್ಲ ಸೇವ್ ಮಾಡ್ಕೊಂಡವ್ರೆ. ಯಾರಿದು ಅಂತ ಕೇಳ್ತಾರೆ. ಯಾರೋ ನಮ್ಮ ಸಂಬಂಧಿಕರು ಅಂತ ಬಾಡಿ ಗಾರ್ಡ್ ಗಳು ಸುಳ್ಳು ಹೇಳ್ತಾರೆ. ಸರಿ, ಏನೋ ಇರಬೇಕು, ಮನೆಗೆ ಬಂದ್ಮೇಲೆ ವಿಚಾರಿಸ್ಕೊಳ್ಳೋಣ ನನ್ ಗಂಡನ ಅಂತ ಸುಮ್ಮನಾಗ್ತಾರೆ. ಯಾರೋ ಮೊದಲನೇ ಹೆಂಡತಿ. ಇನ್ನು ಝೋಯಾಳ ಕತ್ತಿನಲ್ಲಿ ಎಷ್ಟೊಂದು ಲವ್ ಬೈಟ್ ಗಳಿದಾವೆ. ಕಾಫಿ ಬೈಟ್ ತರ ಇದು ಯಾವ್ದೋ ಲವ್ ಬೈಟ್ ಅಂತ ಬೇರೆ ಚಾಕ್ಲೇಟ್ ಇರಬೇಕು. ಈ ಲವ್ ಬೈಟ್ ನ ಕಲ್ಲರ್ದೆ ಒಂದು ರೋಲ್ಸ್ ರಾಯ್ಸ್ ಅನ್ನ ಆರ್ಡರ್ ಮಾಡ್ತಾರೆ ರಣವಿಜಯ್ ಝೋಯಾಗೆ ಗಿಫ್ಟ್ ಕೊಡ್ಲಿಕ್ಕೆ. ಕಾರ್ ಮನೆಗೆ ಡೆಲಿವರಿ ಆಗುತ್ತೆ. ಇವರಿಬ್ರು ಹೋಗಿ ಇನ್ನೇನ್ ಕುತ್ಕೊಳ್ಬೇಕು, ಅಷ್ಟರಲ್ಲಿ ಕಾರು ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾರೋ ಈ ಕಾರ್ನ ಒಳಗೆ ಬಾಂಬ್ ಇಟ್ಬಿಟ್ಟವ್ರೆ. ಝೋಯಾ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ರಣವಿಜಯ್ ಸಮಾಧಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀನ್ ಟೆನ್ಷನ್ ತಗೊಳ್ಬೇಡ, ಈ ಕೊಲೆಗಾರರು ನಮ್ಮನ್ನ ಎಲ್ಲೋದ್ರು ಬಿಡೋದಿಲ್ಲ, ಬಟ್ ನಾವು ಹುಷಾರಾಗಿರ್ಬೇಕು, ಹಂಗೆ ಹಿಂಗೆ ನೀನ್ ನನ್ನ ವೈಫ್ ಇದ್ದಂಗೆ, ನಿನ್ನ ನಾನ್ ರಕ್ಷಣೆ ಮಾಡ್ತೀನಿ, ಅದು ಇದು ಅಂತ ಏನೇನೋ
ರೊಮ್ಯಾಂಟಿಕ್ ಮಾತುಗಳನ್ನ ಹೇಳ್ತಿದ್ದಾರೆ. ಆಗ ಝೋಯಾಗೆ ಇದ್ಕಿದಂಗೆ ಜ್ಞಾನೋದಯ ಆಗ್ಬಿಡುತ್ತೆ. ರಣವಿಜಯ್ ನನ್ನ ಎಷ್ಟೊಂದು ಪ್ರೀತಿಸಿದ್ದಾರೆ ಅನ್ಸುತ್ತೆ. ಅಂಡ್ ರಣವಿಜಯ್ಗೆ ಹೇಳ್ತಾರೆ, ರಣವಿಜಯ್ ನಾನು ನಿನ್ನ ತುಂಬಾ ಪ್ರೀತಿಸಿನಿ, ನೀನ್ ಅನ್ಕೊಂಡಂಗೆ ನಾನು ಒಳ್ಳೆ ಹುಡುಗಿ ಅಲ್ಲ, ನಾನು ಒಬ್ಬ ಡಬಲ್ ಏಜೆಂಟು, ನನ್ನನ್ನ ಅಬ್ರಾರ್ ಕಳಿಸಿರುವುದು ನಿನ್ನ ಪ್ಲಾನ್ ಗಳನ್ನೆಲ್ಲ ತಿಳ್ಕೊಂಡು ಆತನಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ. ಅಬ್ರಾರ್ನ ಪ್ಲಾನ್ ಏನು ಅಂದ್ರೆ ನಿನ್ ತರನೇ ಮತ್ತೊಬ್ಬ ಬಾಡಿ ಡಬಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅವನನ್ನ ನಿನ್ ಫ್ಯಾಮಿಲಿ ಹತ್ರಕ್ಕೆ ಕಳ್ಸೋದು ಅಂಡ್ ನಿನ್ನನ್ನ ಸಾಯಿಸ್ಬಿಡೋದು. ಅಂಡ್ ಆ ಡೂಪ್ಲಿಕೇಟ್ ಅಬ್ರಾರ್ನ ಆ ಡೂಪ್ಲಿಕೇಟ್ ರಣವಿಜಯ್ನ ಮುಖಾಂತರ ನಿನ್ನ ಇಡೀ ವಂಶ ಅಂದ್ರೆ ನಿಮ್ಮ ಅಪ್ಪ, ನಿಮ್ಮ ಅಕ್ಕ ತಂಗಿದಿರು, ನಿನ್ ಹೆಂಡತಿ, ನಿನ್ ಮಕ್ಳು ಎಲ್ಲರನ್ನ ಸಾಯಿಸೋದು ಅಂತ. ರಣವಿಜಯ್ ಹೇಳ್ತಾರೆ, ನನಗೆ ಇದೆಲ್ಲ ಗೊತ್ತಿತ್ತು, ನೀನ್ ದೊಡ್ಡ ಕಳ್ಳಿ ಅಂತಲೂ ಗೊತ್ತಿತ್ತು, ಬಟ್ ನಿನ್ನ ಬಾಯಿಂದಲೇ ವಿಚಾರವನ್ನ ಬಾಯ್ ಬಿಡಿಸೋಣ ಅಂತ ಸುಮ್ನಿದ್ದೆ ಅವತ್ತಿಂದ ಸೈಲೆಂಟ್ ಆಗಿ ಅಂತ. ಅದೆಲ್ಲ ಓಕೆ ಗುರು, ಆಕೆ ಕಳ್ಳಿ ಅಂತ ಗೊತ್ತಿದ್ದು ರೊಮ್ಯಾಂಟಿಕ್ ಆಗಿ ಹೆಂಡತಿ ತರ ಯಾಕೆ ಬಿಹೇವ್ ಮಾಡ್ಬೇಕಾಗಿತ್ತು? ಡ್ರಾಮಾ ಮಾಡ್ಲಿಕ್ಕೆ, ಆಕೆ ಬಾಯ್ ಬಿಡಿಸ್ಲಿಕ್ಕೆ ಬೇರೆ ಯಾವುದೇ ದಾರಿಗಳಿರ್ಲಿಲ್ವಾ ಅನ್ನೋ ಪ್ರಶ್ನೆ. ಈಗ ಅಬ್ರಾರು ನಮ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ತಾವನೆ, ಆತ ಯಾರು, ಆತನನ್ನ ಮುಗಿಸ್ಬೇಕು, ಅಲ್ಲಿವರೆಗೂ ನನ್ನ ಫ್ಯಾಮಿಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ ರಣವಿಜಯ್. ಈಗ ರಣವಿಜಯ್ಗೆ ಗೊತ್ತಾಗುತ್ತೆ ಈ ಅಬ್ರಾರ್ ಬೇರೆ ಯಾರು ಅಲ್ಲ, ಇವರಪ್ಪನ ಚಿಕ್ಕ ತಮ್ಮನ ಮಗ ಅಂತ. ಇವರಪ್ಪ ಮತ್ತೆ ಇವರಪ್ಪನ ಅಣ್ಣ ಇಬ್ರು ಸೇರಿ ಸ್ವಸ್ತಿ ಕಂಪನಿಯನ್ನ ಓಪನ್ ಮಾಡಿರ್ತಾರೆ ಅಂಡ್ ತಮ್ಮ ಕೂಡ ಪಾರ್ಟ್ನರ್ ಆಗಿರ್ತಾರೆ. ಬಟ್ ತಮ್ಮನ ಬಿಸಿನೆಸ್ ಮೆಂಟಾಲಿಟಿ ಬೇರೆ ಕಡೆ ಹೇಳ್ಕೊಂಡು ಹೋಗ್ತಿರುತ್ತೆ, ಮೋಸ್ಕರ ಆಗಿರ್ತಾನೆ ತಮ್ಮ. ಈ ಕಾರಣದಿಂದ ರಣವಿಜಯ್ ಅವರ ಅಪ್ಪ ಮತ್ತೆ ಅವರ ದೊಡ್ಡಪ್ಪ ಸೇರ್ಕೊಂಡು ಚಿಕ್ಕಪ್ಪನ ಕಂಪ್ನಿಯಿಂದ ಓಡಿಸ್ಬಿಡ್ತಾರೆ. ಕಂಪ್ನಿಯಿಂದ ನಮ್ಮನ್ನು ಓಡಿಸ್ಬಿಟ್ರಿ ಅಂತ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋಕೆ ಚಿಕ್ಕಪ್ಪನ ಮಗ ಅಬ್ರಾರ್ ಡಿಸೈಡ್ ಮಾಡೋನೆ. ಸೊ ಬಲ್ಬೀರ್ ಸಿಂಗ್ ನ ಫ್ಯಾಮಿಲಿಯನ್ನ ಮಟ್ಟ ಹಾಕೋಕೆ ನಿಂತವನೆ. ಸರಿ, ಅಬ್ರಾರ್ನ ಮುಗಿಸ್ಬಿಡ್ಬೇಕು ಅಂತ ರಣವೀರ್ ಸಿಂಗ್ ಡಿಸೈಡ್ ಮಾಡೋರೆ. ಹೋಗೋಕೆ ಮುಂಚೆ ಹೆಂಡತಿ ಹತ್ರ ಹೋಗ್ತಾರೆ. ಹೆಂಡತಿ ನಿನ್ಗೊಂದ್ ಮಾತು ಹೇಳ್ಬೇಕು ಹೆಂಡತಿ, ನಾನು ಸ್ಕಾಟ್ಲೆಂಡ್ಗೆ ಹೋಗ್ತಿದ್ದೀನಿ ಆ ಅಬ್ರಾರ್ನ ಸಾಯಿಸೋಕೆ ಅಂತ, ವಾಪಸ್ ಬರ್ತೀನೋ ಇಲ್ವೋ ಅದಕ್ಕೆ ಹೋಗೋಕೆ ಮುಂಚೆ ನಿನ್ನ ಹತ್ರ ಒಂದ್ ನಿಜವನ್ನ ಹೇಳ್ಬೇಕು. ಅವತ್ತಿಂದ ಆ ಹುಡುಗಿಯ ಜೊತೆ ಬಾಯ್ ಬಿಡಿಸ್ಲಿಕ್ಕೋಸ್ಕರ ಲವ್ ಮಾಡುವ ನಾಟಕ ಆಡದೆ ಆಕೆಯ ಜೊತೆ ನಾನು ಸಂಬಂಧ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಈ ವಿಚಾರವನ್ನ ಕೇಳಿ ರಣವಿಜಯ್ ಅವ್ರ ಹೆಂಡತಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದೇ ಸೀನ್ ನಲ್ಲಿ ಇವಮ್ಮ ಓವರ್ ಆಕ್ಟಿಂಗ್ ಮಾಡ್ತಿದ್ದೆ, ಇವಮ್ಮ ನಗ್ತಾಯ್ತು ಅಳ್ತಾಯ್ತು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಇನಿವೆ ಈ ವಿಚಿತ್ರವಾದ ಕ್ರಿಂಜ್ ಸೀನ್ ಒಂದ್ 10 ನಿಮಿಷ ನಡೆಯುತ್ತೆ. ನಾನು ನಿನ್ನ ಬಿಟ್ಟೋಗ್ತೀನಿ ಹಂಗೆ ಹಿಂಗೆ ಅಂತ ಹೆಂಡತಿ ಹೇಳ್ತಾರೆ. ಗಂಡ ಬಿಟ್ಟೋಗ್ಬೇಡ, ಸ್ವಲ್ಪ ಅರ್ಥ ಮಾಡ್ಕೋ, ಅವಳಿಂದ ವಿಚಾರ ಬಾಯ್ ಬಿಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಅವಳ ಜೊತೆ ಇಂಟಿಮೇಟ್ ಆಗಿ ನಡ್ಕೊಂಡೆ ಅಂತೆಲ್ಲ ಹೇಳ್ತಾರೆ. ಮಾಮೂಲಿ ಗಂಡ ಹೆಂಡತಿ ಜಗಳ ಇಲ್ಲಿ ನಡೆಯುತ್ತೆ. ಜಗಳ ಮುಗಿದ್ಮೇಲೆ ಇವರಿಬ್ರು ಕೂಡ ಅದೇ ಕೆಲಸ ಮಾಡ್ತಾರೆ, ಮತ್ತೆ ರೊಮ್ಯಾಂಟಿಕ್ ಆಗಿ ಇನ್ವಾಲ್ವ್ ಆಗ್ತಾರೆ. ಎಲ್ಲ ಮುಗಿದ ಮೇಲೆ ರಣವೀರ್ ಸ್ಕಾಟ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಅಬ್ರಾರ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಫುಲ್ ಪ್ರಿಪೇರ್ ಆಗಿ ಹೋಗ್ತಾರೆ. ಅಬ್ರಾರ್ ಪ್ರಿಪೇರ್ ಆಗಿಲ್ಲ. ಸೊ ಅಬ್ರಾರ್ ಅವ್ರ ಅಣ್ಣ ಹೇಳ್ತಾರೆ, ರಣವೀರ್ ಸಿಂಗ್ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ಬಂದವನೆ, ನಾವು ಪ್ರಿಪೇರ್ ಆಗಿಲ್ಲ, ನಾವು ಅವ್ನ ಮುಂದೆ ಹೋದ್ರೆ ಆತ ನಮ್ಮನ್ನ ಸಾಯಿಸ್ಬಿಡ್ತಾನೆ. ಸೊ ನಾವ್ ಒಂದ್ ಕೆಲಸ ಮಾಡೋಣ, ಇಲ್ಲಿಂದ ಎಸ್ಕೇಪ್ ಆಗೋಣ, ಮತ್ತೊಂದ್ಸಲ ಯಾವಾಗಾದ್ರೂ ಪ್ರಿಪೇರ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡೋಣ ಅಂತ. ಸರಿ ಅಂತ ಹೇಳಿ ಅಬ್ರಾರ್ ಅಲ್ಲಿಂದ ಒಂದು ಏರೋಪ್ಲೇನ್ ನಲ್ಲಿ ಎಸ್ಕೇಪ್ ಆಗೋಣ ಅಂತ ಏರ್ಪೋರ್ಟ್ ನ ಕಡೆಗೆ ಹೋಗ್ತಾನೆ. ಬಟ್ ಹೋಗೋಕೆ ಮುಂಚೆ ಮನೆಯಲ್ಲಿ 3 ಜನ ಹೆಂಡತಿನ ಬಿಟ್ಟು ಹೋಗ್ಬಿಟ್ಟವನೆ. 3 ಜನ ಹೆಂಡತಿರಲ್ಲಿ ಒಬ್ಬ ಹೆಂಡತಿ ತುಂಬು ಗರ್ಭಿಣಿ. ಆಕೆನ ಹೆದರ್ಸಿ ಬೆದರ್ಸಿ ಎಲ್ಲಿ ನಿನ್ ಗಂಡ ಅಂತ ಕೇಳ್ತಾರೆ ಇವರೆಲ್ಲ. ಮತ್ತ ಏರ್ಪೋರ್ಟ್ ಗೆ ಹೋಗೋಣ ಎಸ್ಕೇಪ್ ಆಗ್ಲಿಕ್ಕೆ ಅಂತ ಹೇಳ್ತಾರೆ ಆ ಗರ್ಭಿಣಿ ಹೆಂಡತಿ. ಸೊ ರಣವೀರ್ ತನ್ನೆಲ್ಲ ಬಾಡಿ ಗಾರ್ಡ್ ಗಳನ್ನ ಕರ್ಕೊಂಡು ಏರ್ಪೋರ್ಟ್ ನ ಕಡೆಗೆ ಹೊರಡ್ತಾರೆ. ಬಟ್ ಅಬ್ರಾರ್ ಮತ್ತೆ ಅವರನ್ನ ಏರೋಪ್ಲೇನ್ ಒಳಗಡೆ ಕುತ್ಕೊಂಡ್ಬಿಟ್ಟವ್ರೆ. ಏರೋಪ್ಲೇನ್ ಇನ್ನೇನ್ ಟೇಕ್ ಆಫ್ ಆಗ್ಬೇಕು ಅಷ್ಟರಲ್ಲಿ ಇವರ ಕಾರ್ ಅಲ್ಲಿಗೆ ರೀಚ್ ಆಗುತ್ತೆ. ಅಂದ್ರೆ ರಣವಿಜಯ್ ಅವ್ರ ಕಾರ್ ಗಳಲ್ಲಿಗೆ ರೀಚ್ ಆಗ್ತವೆ. ಆ ಕಾರ್ ತಗೊಂಡು ಏರೋಪ್ಲೇನ್ ನ ಪ್ರದಕ್ಷಿಣೆ ಆಗ್ತವ್ರೆ. ಯಾಕೆ ಅಂತ ಗೊತ್ತಾಗ್ಲಿಲ್ಲ ಗುರು. ಇಲ್ಲಿ ಇಬ್ರು ಜೋರಾಗಿ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರು? ಅಬ್ರಾರ್ ಮತ್ತೆ ರಣವೀರ್. ಮೊದಲು ಬಟ್ಟೆ ಹಾಕೊಂಡು ಜೋರಾಗಿ ಫೈಟ್ ಆಡ್ತಾರೆ, ನಂತರ ಬಟ್ಟೆ ಬಿಚ್ಚಾಕ್ಬಿಟ್ಟು ಜೋರಾಗಿ ಫೈಟ್ ಆಡ್ತಾರೆ. ಅಂಡ್ ಬಾಡಿ ಗಾರ್ಡ್ ಗಳಿಗೆಲ್ಲ ಹೇಳಿರ್ತಾರೆ, ಯಾರು ಶೂಟ್ ಮಾಡಂಗಿಲ್ಲ, ನಾವಿಬ್ರೆ ಕೈನಲ್ಲೇ ಹೊಡೆದಾಡ್ತೀವಿ, ಯಾರ ಶಕ್ತಿ ಜಾಸ್ತಿ ಇದೆಯೋ ಅವ್ರಿಗೆ ಗೆದಿಲಿ ಅಂತ. 2 ಗಂಟೆ ಕಂಟಿನ್ಯೂಸ್ ಆಗಿ ಒಬ್ರು ಹೊಡೆದಾಡ್ಕಂತವ್ರೆ ಬಟ್ಟೆ ಬಿಚ್ಚಾಕ್ಬಿಟ್ಟು. ಅಂಡ್ ಒಂದ್ ಸೀನ್ ನಲ್ಲಿ ಅಬ್ರಾರ್ ಕೆಳಗ್ ಬಿದ್ದಿರುವ ರಣವಿಜಯ್ ಮೇಲೆ ಮಲಿಕೊಂಡು ಸಿಗರೇಟ್ ಎತ್ತವ್ರೆ. ಅಬ್ರಾರ್ ಅವರು ರಣವೀರ್ನ ಬೆಡ್ ಅನ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ. ನೀವೇ ಹೊಡೆದಾಡ್ಕೊಂಡು ಇಬ್ರಿಗೂ ಸುಸ್ತಾಗತ್ತೆ. ಫೈನಲಿ ಅಬ್ರಾರ್ ರಣವೀರ್ ಅವರ ಕತ್ತನ್ನ ಜೋರಾಗಿ ಹಿಸಕ್ಲಿಕ್ಕೆ ಶುರು ಮಾಡ್ತಾರೆ. ಆಗ ರಣವೀರ್ಗೆ ಅವ್ರ ಅಪ್ಪ ಹೇಳಿದ ಮಾತು ನೆನಪಾಗತ್ತೆ. ನನಗೆ ಮೊದಲ ಗುಂಡು ತಾಕ್ತಾಗ ನೀನೇ ನೆನಪಾದೆ, 2ನೇ ಗುಂಡು ತಾಕ್ತಾಗ ನೀನ್ ನನ್ ಜೊತೆಲಿಲ್ಲ ಅಂತ ಗೊತ್ತಾಯ್ತು, ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ ಅಂತ. ಇದರಿಂದ ಫುಲ್ ಇನ್ಸ್ಪಿರೇಷನ್ ಬಂದು ನಾನು ಅಬ್ರಾರ್ನ ಸಾಯಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ತಮ್ಮ ಒಳಗಿರುವ ಆಡ್ರನಾಲಿನೆಲ್ಲ ರಶ್ ಮಾಡ್ತಾ ವಾಪಸ್ ಅಬ್ರಾರ್ಗೆ ಜೋರಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅಬ್ರಾರ್ ಫುಲ್ ನಿಶಕ್ತನಾದಾಗ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ನೋಡಪ್ಪ, ನಾನು ನಿನ್ನ ಬದುಕೋಗ್ ಬಿಟ್ಬಿಡ್ತೀನಿ, ನೀನ್ ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರ್ಬೇಡ, ನಾನು ನಿನ್ ಫ್ಯಾಮಿಲಿ ವಿಚಾರಕ್ಕೆ ಬರಲ್ಲ, ಏನ್ ಮಾಡ್ತೀಯಾ ಹೇಳು ಅಂತ. ಬಟ್ ಅಬ್ರಾರ್ ಇದಕ್ಕೆ ಒಪ್ಪೋದಿಲ್ಲ. ಕೆಟ್ಟದಾಗಿ ಸನ್ನೆಗಳನ್ನ ಮಾಡ್ತಾರೆ ರಣವಿಜಯ್ ಅವರ ಮುಂದೆ. ರಣವಿಜಯ್ಗೆ ಕೋಪ ಬಂದು ಚಾಕುನ ತಗೊಂಡು ಅಬ್ರಾರ್ ಕತ್ತನ್ನ ಚರ ಅಂತ ಅದು ಈರುಳ್ಳಿ ತರ ಕತ್ತರಿಸ್ಬಿಡ್ತಾರೆ. ಗುರು ನೋಡಕ್ಕಾಗಲ್ಲ. ಕಡೆಗೆ ಅಬ್ರಾರ್ನ ಸಾಯಿಸ್ಬಿಟ್ಟೆ ಅಂತ ಖುಷಿಯಾಗಿ ವಾಪಸ್ ಮನೆಗೆ ಬರ್ತಾರೆ. ಅಂಡ್ ಗಲಾಟಿಗಳೆಲ್ಲ ನಿಂತು ಅಂತ ಗಡ್ಡ ಬೋಳಿಸ್ಬಿಟ್ಟು ಮತ್ತೆ ಕ್ಲೀನ್ ಶೇವ್ ಮಾಡ್ಕೊಂತಾರೆ. ಖುಷಿಯಿಂದ ಇದ್ದಾರೆ ರಣವಿಜಯ್. ಅಷ್ಟರಲ್ಲಿ ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಅವ್ರ ಅಪ್ಪನಿಗೆ ಲ್ಯೂಕೇಮಿಯಾ ಇದೆ, ಸ್ಟೇಜ್ 4 ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ರಣವಿಜಯ್ ಹೇಳ್ತಾರೆ, ನನ್ನ ಜೊತೆ ಅಮೆರಿಕಾಗ್ ಬಂದ್ಬಿಡಿ, ನಾನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗ್ತೀನಿ, ನಿಮ್ಗೂ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಬಟ್ ಅವ್ರ ಅಪ್ಪ ಮಗನ ಮಾತನ್ನ ಕೇಳೋದಿಲ್ಲ. ಆಗ ರಣವಿಜಯ್ ಅವರು ಅವ್ರ ಅಪ್ಪನ್ಗೆ ಹೇಳ್ತಾರೆ, ಚಿಕ್ಕ ವಯಸ್ಸಿಂದಲೂ ನೀನ್ ನನಗೆ ಪ್ರೀತಿನ ತೋರಿಸಲ್ಲ, ನಾನೇ ನಿಂಗೆ ಎಷ್ಟೊಂದು ಪ್ರೀತಿನ ತೋರಿಸ್ತೆ, ನನ್ನ ಬಗ್ಗೆ ಸ್ವಲ್ಪ ಕೇರ್ ಮಾಡಿದ್ರು ಹೆಂಗೋ ಇರೋದು. ಇನ್ವೇ ನಿನ್ನ ಆಕ್ಷನ್ಸ್ ಗಳೆಲ್ಲ ಎಷ್ಟು ಹರ್ಟ್ ಆದವು ಗೊತ್ತಾ ನನಗೆ, ಅದನ್ನ ನಿನ್ಗೂ ತೋರಿಸ್ತೀನಿ. ಜಸ್ಟ್ ಫಾರ್ 5 minutes ನನ್ನ ಅಪ್ಪ ಆಗಿ ನೀನು ಕನ್ಸಿಡರ್ ಮಾಡ್ಕೊ, ನೀನು ಮಗನಾಗಿ ಆಕ್ಟಿಂಗ್ ಮಾಡು, ಜಸ್ಟ್ ಅಪ್ಪ ಅಂತ ಹೇಳು ಅಂತ ಹೇಳ್ತಾರೆ. ಆಗ ರಣವಿಜಯ್
ವಿಜಯ್ ಅವ್ರ ಅಪ್ಪ ಮಗನಾಗಿ ಆಕ್ಟಿಂಗ್ ಮಾಡ್ಲಿಕ್ಕೆ ಒಪ್ಕೊಳ್ತಾರೆ. 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಅಪ್ಪ ಅಪ್ಪ ಅಂತ ಹೇಳ್ತಾರೆ ಮಗನಿಗೆ. ರಣವಿಜಯ್ ಅವ್ರ ಅಪ್ಪ ಮಗನನ್ನ ಅಪ್ಪ ಅಪ್ಪ ಅಂತ ಕರೀತಾರೆ. ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅಪ್ಪ ಮಾಡ್ದಂಗೆ ರಣವೀರ್ ಅವರು ಆಕ್ಟಿಂಗ್ ಮಾಡ್ತಾರೆ. ಆಗ ಬಲ್ಬೀರ್ಗೆ ಗೊತ್ತಾಗುತ್ತೆ ನಾನು ನನ್ನ ಮಗನಿಗೆ ಎಷ್ಟು ಬೇಜಾರು ಮಾಡಿದೆ, ನೋವನ್ನುಂಟು ಮಾಡಿದೆ, ಐ ಆಮ್ ವೆರಿ ಸಾರಿ ಅಂತ ಹೇಳ್ತಾರೆ. ಇಡೀ ಫ್ಯಾಮಿಲಿ ಒಂದಾಗತ್ತೆ. ಅಮೆರಿಕಕ್ಕೆ ಹೋಗೋದಿಲ್ಲ, ಇಲ್ಲಿದ್ದೆ ನನ್ನ ಕಂಪನಿಯನ್ನ ನಡೆಸ್ತೀನಿ, ಫ್ಯಾಮಿಲಿಯನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ರಣವಿಜಯ್ ಅವರು ಒಪ್ಕೊಳ್ತಾರೆ. ಸ್ವಲ್ಪ ದಿನಗಳ ನಂತರ ರಣಬೀರ್ ಸಿಂಗ್ ತೀರ್ಕೊಳ್ತಾರೆ. ಎಲ್ರು ಜೋರಾಗಿ ಅಳ್ತಿರ್ತಾರೆ. ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಅಬ್ರಾರ್ಗೆ ಮತ್ತೊಬ್ಬ ಚಿಕ್ಕ ತಮ್ಮ ಇದ್ದಾನೆ. ಆತ ಫುಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡವನೆ. ಮುಖ ನೋಡೋಕೆ ಸೇಮ್ ರಣವಿಜಯ್ ತರನೇ ಕಾಣಿಸ್ತಾನೆ, ಬಾಡಿ ಡಬಲ್ ತರ ಕಾಣಿಸ್ತಾನೆ. ಈತ ರಣವಿಜಯ್ ರವರ ಕಸಿನ್ ಗಳನ್ನ, ಇಬ್ರು ಬಾಡಿ ಗಾರ್ಡ್ ಕಸಿನ್ ಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದವನೆ ಅಂಡ್ ಅವರನ್ನ ಭೀಕರವಾಗಿ ಕತ್ತರಿಸಿ ಹಾಕ್ತಾನೆ. ಅಂಡ್ ಅನಿಮಲ್ ಪಾರ್ಕ್ ಅಂತ ಮತ್ತೊಂದು ಮೂವಿಯ ಹೆಸರನ್ನ ಅಲ್ಲಿ ತೋರಿಸ್ತಾರೆ. ಪಾರ್ಟ್ 2 ಆಫ್ ಅನಿಮಲ್ ಬರುತ್ತೆ, ನಮ್ಗೆಲ್ಲ ಗೊತ್ತಾಗುತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮೂವಿ ನೆಟ್ಫ್ಲಿಕ್ಸ್ ನಲ್ಲಿದೆ. 3.25 ಗಂಟೆ ಏನೋ ಇದೆ ಗುರು ಮೂವಿ. ನೋಡಿ ಹೇಗ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.